ಜನವರಿ 30, 1948ರಂದು ನಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನ ಗುಂಡಿಕ್ಕಿ ಕೊಲ್ತಾರೆ. ಇದಾದ ಮೇಲೆ ಗೋಡ್ಸೆ ಅಲ್ಲಿಂದ ತಪ್ಪಿಸಿ ಓಡಿ ಹೋಗಲ್ಲ, ಬದಲಾಗಿ ಪೊಲೀಸರಿಗೆ ಶರಣಾಗ್ತಾರೆ. ಕೋರ್ಟಿನಲ್ಲಿ ಗೋಡ್ಸೆ ತಾನು ಈ ಕೃತ್ಯವನ್ನ ಯಾಕೆ ಮಾಡಿದೆ ಎಂಬುದನ್ನು ತಿಳಿಸ್ತಾರೆ. ಸುಮಾರು 1 ವರ್ಷ 10 ತಿಂಗಳ ಕೋರ್ಟ್ ವಿಚಾರಣೆ ಬಳಿಕ 15 ನವೆಂಬರ್ 1949ರಂದು ಗೋಡ್ಸೆಯನ್ನ ಗಲ್ಲಿಗೇರಿಸಲಾಗುತ್ತೆ. ಅಷ್ಟಕ್ಕೂ ಗೋಡ್ಸೆ ಯಾರು? ಗಾಂಧೀಜಿಯವರನ್ನ ಕೊಲ್ಲುವಂತ ದ್ವೇಷ ಗೋಡ್ಸೆಗೆ ಗಾಂಧೀಜಿ ಮೇಲೆ ಏನಿತ್ತು? ಗೋಡ್ಸೆ ತಾನು ಗಾಂಧೀಜಿಯನ್ನ ಕೊಂದು ದೇಶಕ್ಕೆ ತಾನು ಒಳಿತನ್ನೇ ಮಾಡಿದ್ದೇನೆ ಎಂದು ನಿರ್ಭಯವಾಗಿ ನುಡಿದಿದ್ದೇಕೆ? ಇವೆಲ್ಲವನ್ನ ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಿಸೋಣ. ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದು ಯಾಕೆ ಎಂದು ತಿಳಿದುಕೊಳ್ಬೇಕಾದ್ರೆ ಮೊದಲು ನಾವು ಗೋಡ್ಸೆಯ ಹಿನ್ನೆಲೆ ಮತ್ತು ಆ ಕಾಲದಲ್ಲಿ ಭಾರತದ ಸ್ಥಿತಿಗತಿ ಹೇಗಿತ್ತು ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಬೇಕು. ಗೋಡ್ಸೆ ಹುಟ್ಟಿದ್ದು ಪುಣೆಯ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಚಿಕ್ಕಂದಿನಿಂದಲೇ ಅವರು ರಾಷ್ಟ್ರೀಯತಾವಾದಿ ಸಿದ್ಧಾಂತಗಳಿಂದ ತುಂಬನೇ ಪ್ರೇರಿತರಾಗಿದ್ದರು. ಇದರಿಂದ ಅವರು ಹೈಸ್ಕೂಲ್ನಲ್ಲಿ ತಮ್ಮ ಓದನ್ನ ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSSಗೆ ಸೇರಿಕೊಳ್ತಾರೆ. ಗೋಡ್ಸೆ ವೀರ ಸಾವರ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದ ತುಂಬಾನೇ ಪ್ರೇರಿತರಾಗಿದ್ದರು. ಅವರಿಗೆ ಭಾರತದಲ್ಲಿ ಜಾತ್ಯತೀತತೆಯನ್ನು ಕೊನೆಗೊಳಿಸಬೇಕೆಂಬ ಒಂದು ಹಂಬಲ ಇತ್ತು. ಹಾಗಾಗಿ ಗೋಡ್ಸೆ ನ್ಯೂಸ್ ಪೇಪರ್ಗಳಲ್ಲಿ ಒಂದೊಂದಾಗಿ ಆರ್ಟಿಕಲ್ಗಳನ್ನು ಬರೆಯುವುದಕ್ಕೆ ಶುರು ಮಾಡ್ತಾರೆ. ನಂತರ ತಮ್ಮದೇ ಆದಂತಹ ಹಿಂದೂ ರಾಷ್ಟ್ರ ಎಂಬ ವಾರ್ತಾ ಪತ್ರಿಕೆಯನ್ನು ಮರಾಠಿಯಲ್ಲಿ ಪ್ರಾರಂಭಿಸ್ತಾರೆ. 1940ರಷ್ಟು ಹೊತ್ತಿಗೆ ಗೋಡ್ಸೆಗೆ ಇತರ ಭಾರತೀಯರೆಲ್ಲರಿಗಿದ್ದಂತೆ ಸ್ವತಂತ್ರ ಭಾರತವನ್ನು ಕಾಣಬೇಕು ಎಂಬ ಕನಸಿರುತ್ತೆ. ಹಾಗಾಗಿ 1942ರ ಸಮಯದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮತ್ತು ಜನರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಹಿಂದೂ ರಾಷ್ಟ್ರದಳ ಎಂಬ ಸಂಘಟನೆಯನ್ನು ಸ್ಥಾಪಿಸ್ತಾರೆ. ಗೋಡ್ಸೆ ತಮ್ಮ ಜೀವನದಲ್ಲಿ ಹಿಂದೂ ಜನ, ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಆಚಾರ ವಿಚಾರಗಳಿಗೆ ತುಂಬಾನೇ ಮಹತ್ವ ಕೊಡ್ತಾ ಇದ್ರು. ಪ್ರಾರಂಭದಲ್ಲಿ ಗೋಡ್ಸೆ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿಯನ್ನ ಪೂರ್ಣ ಮನಸ್ಸಿಂದಾನೇ ಬೆಂಬಲಿಸ್ತಾ ಇದ್ರು. ಆದರೆ ಗಾಂಧೀಜಿ ಅನುಸರಿಸುತ್ತಿದ್ದ ಅಹಿಂಸಾ ಸಿದ್ಧಾಂತ ಮಾತ್ರ ಗೋಡ್ಸೆಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಗಾಂಧೀಜಿ ತಾನು ಅಹಿಂಸಾ ಮಾರ್ಗ ಪಾಲಿಸುವುದಲ್ಲದೆ ಎಲ್ಲಾ ಭಾರತೀಯರು ಅಹಿಂಸಾ ಮಾರ್ಗವನ್ನು ಪಾಲಿಸಬೇಕೆಂದಿದ್ದು ಗೋಡ್ಸೆಗೆ ಸರಿ ಕಾಣಲಿಲ್ಲ. ಗೋಡ್ಸೆ ಪ್ರಕಾರ ಅಹಿಂಸೆ ಎನ್ನುವುದು ಕೇವಲ ಪುಸ್ತಕದ ಬದನೆಕಾಯಿ ಮಾತ್ರ ಹೊರತು ನಿಜ ಜೀವನದಲ್ಲಿ ಅದು ಕಲಿಯುಗದಲ್ಲಿ ಅದನ್ನು ಅಳವಡಿಸುವುದು ಕಷ್ಟ. ಯಾರಾದರೂ ಹೊರಗಿನವ ಬಂದು ನಮ್ಮ ಮನೆಯವರ ಮೇಲೆ ಕೈ ಮಾಡಿದಾಗ ನಾವು ಅಹಿಂಸೆ ಎಂದು ಧರಣಿ ಹಿಡಿದು ಕೂರಲ್ಲ. ನಮ್ಮ ಮನೆಯವರ ಮೇಲೆ ಕೈ ಎತ್ತಿದ್ದಕ್ಕಾಗಿ ಆ ಹೊರಗಿನವನಿಗೂ ನಾವು 2 ಬಾರಿಸ್ತೀವಿ. ಬ್ರಿಟಿಷರು ಹೊರಗಿನವರು, ಅವರು ಇಲ್ಲಿಗೆ ಬಂದು ನಮ್ಮ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಾಗ ನಾವು ಭಾರತೀಯರು ಏಕೆ ಅಹಿಂಸೆ ಎಂದು ಕೂರಬೇಕು? ಅಷ್ಟಕ್ಕೂ ರಾಮಾಯಣದಲ್ಲಿ ರಾವಣ ಸೀತೆಯನ್ನ ಅಪಹರಿಸಿಕೊಂಡೋದಾಗ ಶ್ರೀರಾಮ ಸೀತೆಯನ್ನ ವಾಪಸ್ಸು ಕರೆತರಲು ಅಹಿಂಸಾ ಮಾರ್ಗ ಹಿಡಿದರೋ ಅಥವಾ ಲಂಕೆಗೆ ಸೈನ್ಯ ಸಮೇತ ಹೋಗಿ ಯುದ್ಧ ಮಾಡಿದ್ರು? ಮಹಾಭಾರತದಲ್ಲಿ ಶ್ರೀಕೃಷ್ಣನು ಕೌರವರ ವಿರುದ್ಧ ಗೆಲುವು ಸಾಧಿಸಲು ಪಾಂಡವರಿಗೆ ಅಹಿಂಸೆಯನ್ನು ಅನುಸರಿಸಲು ಹೇಳಿದರು ಅಥವಾ ಯುದ್ಧ ಮಾಡಲು ಬೆಂಬಲಿಸಿದ್ರು? ನಮ್ಮ ಧರ್ಮಗ್ರಂಥಗಳೇ ನಮಗೆ ಅನ್ಯಾಯವಾದಾಗ ನ್ಯಾಯಕ್ಕಾಗಿ ಹೋರಾಡಿ ಎಂದು ಹೇಳುವಾಗ ಗಾಂಧೀಜಿಯವರು ಅಹಿಂಸೆ ಎಂದು ಹೇಳಿ ಶ್ರೀರಾಮ ಹಾಗೂ ಶ್ರೀಕೃಷ್ಣ ದೇವರು ನಮಗೆ ಕಲಿಸಿದ ಪಾಠಗಳ ವಿರುದ್ಧ ಜನರಿಗೆ ಬೋಧನೆಯನ್ನು ನೀಡ್ತಾ ಇದ್ದಾರೆ ಮತ್ತು ಇದರಿಂದ ದೇಶವನ್ನ ಅಂಧಕಾರಕ್ಕೆ ತಳ್ತಾ ಇದ್ದಾರೆ ಎಂದು ಗೋಡ್ಸೆ ಗಾಂಧೀಜಿಯನ್ನ ದೂರ್ತಾರೆ. ಇನ್ನು ಬಾಲಗಂಗಾಧರ್ ತಿಲಕ್ ಅವರ ಸಾವಿನ ಬಳಿಕ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಗಾಂಧೀಜಿ ಪ್ರಭಾವ ತುಂಬಾನೇ ಹೆಚ್ಚಾಗಿತ್ತು. ತಾನು ಹೇಳಿದ್ದೇ ಸರಿ, ತಾನು ಹೇಳಿದ್ದೇ ಆಗಬೇಕು, ತಾನು ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ ನಾಯಕರು ಕೇಳದಿದ್ದಾಗ ಅವರು ಧರಣಿ ಕೂತ್ಕೊಳ್ತಿದ್ರು ಮತ್ತು ತಮಗೆ ಬೇಕಾಗಿದ್ದನ್ನ ಕಾಂಗ್ರೆಸ್ ನಾಯಕರುಗಳಿಂದ ಮಾಡಿಸ್ತಿದ್ರು. ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ನಾಯಕತ್ವದ ಚುನಾವಣೆಗೆ ಸ್ಪರ್ಧಿಸಿದಾಗ ಬೋಸರು ಈ ಚುನಾವಣೆಯನ್ನ ಗೆಲ್ಲಬಾರದು ಎಂದು ಗಾಂಧೀಜಿಯವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಏಕೆಂದ್ರೆ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯ ಅಹಿಂಸಾ ಧೋರಣೆಯನ್ನ ಬೆಂಬಲಿಸ್ತಾ ಇರಲಿಲ್ಲ. ಹಾಗಾಗಿ ಬೋಸರು ಕಾಂಗ್ರೆಸ್ನ ಅಧ್ಯಕ್ಷರಾದ್ರೆ ಕಾಂಗ್ರೆಸ್ ತನ್ನ ಮಾತನ್ನ ಕೇಳಲ್ಲ ಎಂದು ಗಾಂಧೀಜಿಗೆ ಚೆನ್ನಾಗಿ ಗೊತ್ತಿತ್ತು. ಸುಭಾಷ್ ಚಂದ್ರ ಬೋಸು ಕಾಂಗ್ರೆಸ್ ನಾಯಕತ್ವದ ಚುನಾವಣೆಯನ್ನ ಗೆದ್ದಾಗ ಗಾಂಧೀಜಿ ಇದು ತನಗಾದ ಸೋಲು ಎಂದು ಹೇಳಿಕೊಂಡಿದ್ರು. ಗಾಂಧೀಜಿ ಮತ್ತು ಬೋಸರ ನಡುವೆ ಮುಂದುವರೆದ ಭಿನ್ನಾಭಿಪ್ರಾಯದಿಂದಾಗಿ ಬೋಸರು ಕೊನೆಗೆ ಕಾಂಗ್ರೆಸ್ನಿಂದ ರಾಜೀನಾಮೆಯನ್ನು ನೀಡ್ತಾರೆ. ಹೀಗೆ ಗಾಂಧೀಜಿ ತಾನು ಹೇಳಿದ್ದನ್ನ ಕಾಂಗ್ರೆಸ್ ನಾಯಕರುಗಳಿಂದ ಮಾಡಿಸುವುದನ್ನ ಗೋಡ್ಸೆ ಸಾಕಷ್ಟು ನೋಡಿದ್ದರು. ಗಾಂಧೀಜಿಯ ಕೆಲವು ಮುಸ್ಲಿಂ ಪರ ಧೋರಣೆಗಳು ಮತ್ತು ತಾನು ಹೇಳಿದ್ದನ್ನೇ ಮಾಡಬೇಕೆಂಬ ಹಠ, ಇವೆರಡರಿಂದ ಗೋಡ್ಸೆ ಗಾಂಧೀಜಿಯನ್ನ ದ್ವೇಷಿಸೋಕೆ ಆರಂಭಿಸ್ತಾರೆ ಮತ್ತು ಗಾಂಧೀಜಿಯನ್ನ ಕೊಲ್ಲಬೇಕು ಅಂತ 1944ರಲ್ಲಿ ಪ್ರಯತ್ನವನ್ನ ಪಡ್ತಾರೆ. ಆದರೆ ಆಗ ಅವರ ಪ್ರಯತ್ನ ಯಶಸ್ವಿ ಆಗೋದಿಲ್ಲ. ಮುಂದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಸಮಯ ಹತ್ತಿರ ಬರ್ತಾ ಇದ್ದಾಗ ದೇಶದ ವಿಭಜನೆಯ ಹೊತ್ತಿನಲ್ಲಿ ಗಾಂಧೀಜಿಯ ನಿಲುವಿನಿಂದ ಗೋಡ್ಸೆಗೆ ಗಾಂಧೀಜಿ ಮೇಲೆ ಕೋಪ ಉಕ್ಕಿ ಬರುವಂತೆ ಮಾಡಿತ್ತು. 1945ರಲ್ಲಿ ಧರ್ಮದ ಆಧಾರದ ಮೇಲೆ 2 ದೇಶಗಳನ್ನು ಮಾಡಬೇಕು ಎಂದಾದಾಗ ಗಾಂಧೀಜಿ ತಾನು ದೇಶವನ್ನು ಒಡೆಯಲು ಬಿಡೋದಿಲ್ಲ, ದೇಶ ವಿಭಜನೆ ಆದರೆ ನೀವು ನನ್ನ ಶವದ ಮೇಲಿಂದ ಹಾದು ಹೋಗಬೇಕಾಗುತ್ತೆ ಎಂದು ತೀಕ್ಷ್ಣವಾಗಿ ನುಡಿದಿದ್ದರು. ಇದು ಒಳ್ಳೆಯ ವಿಚಾರನೆ.
ಆದರೆ ಆಮೇಲೆ ಆಗಿದ್ದೇ ಬೇರೆ. 16 ಆಗಸ್ಟ್ 1946ರಂದು ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ ಡೇ ಎಂದು ಘೋಷಿಸುತ್ತೆ. ಧರ್ಮದ ಮೇಲೆ 2 ದೇಶಗಳು ಬೇಕು ಎಂಬ ಹೋರಾಟದ ಅಡಿಯಲ್ಲಿ ದೇಶದೆಲ್ಲೆಡೆ ಹಿಂಸಾಚಾರ ಆರಂಭವಾಗುತ್ತೆ. ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ನಡುವೆ ದಂಗೆಗಳು ಏಳೋಕೆ ಆರಂಭವಾಗುತ್ತೆ. ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಹಾಗೂ ಅದರ ಪ್ರೈವೇಟ್ ಆರ್ಮಿ ಹಲವಾರು ಹಿಂದೂಗಳನ್ನು ಕೊಲ್ತಾರೆ, ಮಹಿಳೆಯರ ಮೇಲೆ ಬಲಾತ್ಕಾರವನ್ನ ಮಾಡ್ತಾರೆ. ಢಾಕಾ ಹಾಗೂ ಕರಾಚಿಯಲ್ಲಿ ಹಿಂದೂ ಜನರ ಮಾರಣ ಹೋಮವಾಗುತ್ತೆ. ಇಡೀ ದೇಶಕ್ಕೆ ಅಹಿಂಸೆಯ ಪಾಠವನ್ನ ಕಲಿಸಿದ ಗಾಂಧೀಜಿ ಜಿನ್ನಾ ಮತ್ತು ಅವರ ಸಂಗಡಿಗೆ ಅಹಿಂಸಾ ಮಾರ್ಗವನ್ನ ಪಾಲಿಸುವ ಬಗ್ಗೆ ಏನು ಹೇಳೋದಿಲ್ಲ. ಹೇಳಿದ್ರು ಅವರು ಅದನ್ನ ಕೇಳ್ತಾ ಇರಲಿಲ್ಲ. ಗಾಂಧೀಜಿಯ ಅಹಿಂಸಾ ಪಾಠಗಳನ್ನ ಜಿನ್ನಾ ಆರ್ಮಿ ಕಾಲಿನ ಚಪ್ಪಲಿ ಕೆಳಗೆ ಹಾಕಿ ಹೊಸಕಿ ಹಾಕುತ್ತಿತ್ತು. ಆಗಿನ ವೈಸರಾಯ್ ಆಗಿದ್ದ ಲಾರ್ಡ್ ವಾವೆಲ್ಗೂ ಈ ಹಿಂಸಾಚಾರವನ್ನ ತಡೆಯಲು ಆಗಲಿಲ್ಲ. ಯಾಕೆಂದ್ರೆ 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನ ಪ್ರಕಾರ ಅವರ ಪವರ್ಗಳು ಲಿಮಿಟೆಡ್ ಆಗಿದ್ದು. ಇದರಿಂದ ಫೆಬ್ರವರಿ 1947ರಲ್ಲಿ ಲಾರ್ಡ್ ವಾವೆಲ್ ರಾಜೀನಾಮೆಯನ್ನು ನೀಡ್ತಾರೆ. ಗೋಡ್ಸೆ ಪ್ರಕಾರ ಆ ಸಮಯದಲ್ಲಿ ಗಾಂಧೀಜಿ ವಾಸ್ ದ ಮೋಸ್ಟ್ ಪವರ್ಫುಲ್ ಲೀಡರ್. ಗಾಂಧೀಜಿ ಹೇಳಿದ್ದನ್ನ ಎಲ್ಲರೂ ಕೇಳ್ತಾ ಇದ್ರು. ಕೇಳದಿದ್ರೆ ಅವರು ಕೇಳೋ ಹಾಗೆ ಮಾಡೋ ತಾಕತ್ತು ಗಾಂಧೀಜಿಗೆ ಇತ್ತು. ನಾಯಕರುಗಳ ಮನವೊಲಿಸುವ ಕೆಲಸವನ್ನ ಗಾಂಧೀಜಿ ಈ ಹಿಂದೆ ಸುಮಾರು ಮಾಡಿದ್ರು. ಹೀಗಿರುವಾಗ ಭಾರತ ವಿಭಜನೆ ಸಮಯದಲ್ಲಿ ಗಾಂಧೀಜಿ ಜಿನ್ನಾ ಮನಸ್ಸನ್ನ ಯಾಕೆ ಬದಲಾಯಿಸಲಿಲ್ಲ? ದೇಶದ ವಿಭಜನೆ ತನ್ನ ಸಾವಿನ ನಂತರವೇ ಅಂದಿದ್ದ ಗಾಂಧೀಜಿ ತಾನು ಬದುಕಿರುವಾಗ ದೇಶ ಒಡೆದು ಹೋಗಲು ಹೇಗೆ ಅವಕಾಶ ನೀಡಿದ್ರು? ದೇಶ ವಿಭಜನೆಯ ಬಳಿಕ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಂದು ಹೋಗಿ ಮನೆ ಮಠ ಕಳೆದುಕೊಂಡು ಎಷ್ಟೋ ಹಿಂದೂಗಳು ಮುಸ್ಲಿಮರ ಬಲಾತ್ಕಾರಕ್ಕೆ ಒಳಗಾಗಿ ಪ್ರಾಣ ಕಳೆದುಕೊಂಡ್ರಲ್ಲ, ಇವೆಲ್ಲದಕ್ಕೂ ಯಾರು ಹೊಣೆ? ಈ ಎಲ್ಲ ಜನರ ಸಾವಿಗೆ ಸ್ವಾಮೀಜಿಯೇ ಕಾರಣ ಎಂದು ಗೋಡ್ಸೆ ಗಾಂಧೀಜಿಯ ವಿರುದ್ಧ ನೀಡಿದ ಅತಿ ದೊಡ್ಡ ದೂರಾಗಿತ್ತು. ಹಾಗಾಗಿ ಗೋಡ್ಸೆ ಗಾಂಧೀಜಿಯನ್ನ ಮಾಸ್ ಮರ್ಡರರ್ ಎಂದು ಕರೆದರು. ಸ್ವಾತಂತ್ರ್ಯದ ನಂತರ ಕಾಶ್ಮೀರದ ಸಮಸ್ಯೆ ಉಂಟಾದಾಗ ಪಾಕಿಸ್ತಾನ ಕಾಶ್ಮೀರದ ಅರ್ಧದಷ್ಟು ಭಾಗವನ್ನು ವಶಪಡಿಸಿತ್ತು. ಸ್ವಾತಂತ್ರ್ಯದ ಸಮಯದಲ್ಲಾದ ಒಪ್ಪಂದದ ಪ್ರಕಾರ ಆಗ ಭಾರತ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳನ್ನು ಕೊಡೋದಕ್ಕೆ ಬಾಕಿ ಇತ್ತು. ಆಗ ಸರ್ದಾರ್ ಪಟೇಲರು ಪಾಕಿಸ್ತಾನ ಕಾಶ್ಮೀರದಿಂದ ಹಿಂದೆ ಹೋದ್ರೆ ಮಾತ್ರನೇ ಈ ಹಣವನ್ನು ಕೊಡಲಾಗುವುದು ಎಂದಿದ್ರು. ಯಾಕಂದ್ರೆ ಆ ಸಮಯದಲ್ಲಿ ಪಾಕಿಸ್ತಾನಿಯರಿಗೆ ಹಣವನ್ನ ಕೊಟ್ಟರೆ ಅವರು ಆ ಹಣವನ್ನ ತಮ್ಮ ಮಿಲಿಟರಿಯಲ್ಲಿ ಬಳಸಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಅಂಡ್ ಹಿ ವಾಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಕಾಶ್ಮೀರದಲ್ಲಿ ಜಿನ್ನಾನ ಮುಸ್ಲಿಂ ಆರ್ಮಿ ಬಂದು ಜನರ ಮೇಲೆ ಮಾಡಿದ ಕೃತ್ಯಗಳನ್ನ ನನಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೂ ಆಗೋದಿಲ್ಲ. ಆದ್ರೆ ಆ ಸಮಯದಲ್ಲೂ ಗಾಂಧೀಜಿ ಮಧ್ಯಪ್ರವೇಶಿಸಿ ಒಪ್ಪಂದದ ಪ್ರಕಾರ ಭಾರತ ಪಾಕಿಸ್ತಾನಕ್ಕೆ ಹಣವನ್ನ ಕೊಡಲೇಬೇಕು ಎಂದು ಭಾರತದ ಸರ್ಕಾರಕ್ಕೆ ಒತ್ತಾಯಿಸಲು ಆರಂಭಿಸಿದ್ರು. ಆದರೆ ಭಾರತೀಯ ನಾಯಕರು ಗಾಂಧೀಜಿಯ ಈ ಒತ್ತಾಯಕ್ಕೆ ಮಣಿಯದೇ ಇದ್ದಾಗ ಗಾಂಧೀಜಿ ತಮ್ಮ ನೆಚ್ಚಿನ ಹಾಗೂ ಮಾರಕ ಅಸ್ತ್ರವನ್ನ ಪ್ರಯೋಗಿಸಿದ್ರು. ಅದೇ ಉಪವಾಸ ಸತ್ಯಾಗ್ರಹ. 79 ವರ್ಷದ ಮುದಿಪ್ರಾಯದಲ್ಲಿದ್ದ ಗಾಂಧೀಜಿ ಪಟ್ಟು ಹಿಡಿದು ತಾನು ಸತ್ರು ಪರವಾಗಿಲ್ಲ ಎಂದು ಪಾಕಿಸ್ತಾನಕ್ಕೆ ನೆರವು ಮಾಡಿದ್ದನ್ನ ಮತ್ತು ಗಾಂಧೀಜಿಯ ಆರೋಗ್ಯದ ಕಡೆ ಗಮನಿಸಿ ಭಾರತೀಯ ನಾಯಕರುಗಳು ಮಣಿದು ಪಾಕಿಸ್ತಾನಕ್ಕೆ ಹಣವನ್ನ ಕೊಟ್ಟಿದ್ದನ್ನ ನೋಡಿ ಗೋಡ್ಸೆ ಇನ್ನು ಈ ವ್ಯಕ್ತಿ ಬದುಕಿರಬಾರದು ಎಂದು ನಿಶ್ಚಯಿಸ್ತಾರೆ. ಗಾಂಧೀಜಿ ಬದುಕಿರೋ ತನಕ ಭಾರತ ಸರ್ಕಾರ ಪ್ರಾಕ್ಟಿಕಲ್ ಆಗಿ ಡಿಸಿಷನ್ ಅನ್ನು ತಗೊಳ್ಳೋದಿಲ್ಲ. ಗಾಂಧೀಜಿ ತಮಗಿಷ್ಟ ಬಂದಂತೆ ಸರ್ಕಾರದಿಂದ ಕೆಲಸಗಳನ್ನ ಮಾಡಿಸ್ತಾರೆ. ಹೀಗೆ ಹಂತ ಹಂತವಾಗಿ ಭಾರತವನ್ನ ಪಾಕಿಸ್ತಾನದ ಅಧೀನ ಮಾಡಿಬಿಡ್ತಾರೆ ಎಂದು ಗೋಡ್ಸೆ ಗಾಂಧೀಜಿಯನ್ನ ಕೊಲ್ಲಲು ಮುಂದಾಗ್ತಾರೆ. ಹೀಗಾಗಿ 20 ಜನವರಿ 1948ರಂದು ಗ್ರೆನೇಡ್ ಬಳಸಿ ಗಾಂಧೀಜಿಯನ್ನ ಕೊಲ್ಲಲು ಒಮ್ಮೆ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಈ ಪ್ರಯತ್ನ ಹುಸಿಯಾಗ್ಬಿಡುತ್ತೆ. ಇದರ 10 ದಿನಗಳ ಬಳಿಕ ಅಂದರೆ 30 ಜನವರಿ 1948ರಂದು ರಿವಾಲ್ವರ್ ಬಳಸಿ ಗಾಂಧೀಜಿ ಎದೆಗೆ ನೇರವಾಗಿ 3 ಗುಂಡನ್ನು ಹಾರಿಸ್ತಾರೆ. ಕೋರ್ಟ್ನಲ್ಲಿ ಗೋಡ್ಸೆ ತಾನು ಗಾಂಧೀಜಿನ ಏಕೆ ಕೊಂದೆ ಎಂಬೆಲ್ಲ ವಿಷಯಗಳನ್ನು ಹೇಳ್ತಾರೆ. ಗಾಂಧೀಜಿಯನ್ನ ಕೊಂದಿದ್ದರ ಬಗ್ಗೆ ನನಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ಗಾಂಧೀಜಿಯನ್ನ ಕೊಂದು ನಾನು ದೇಶಕ್ಕೆ ಒಳಿತನ್ನೇ ಮಾಡಿದ್ದೇನೆ. ಗಾಂಧೀಜಿ ಇಲ್ಲದ ಭಾರತದ ರಾಜಕೀಯ ಪ್ರಾಕ್ಟಿಕಲ್ ಆಗಿರುತ್ತೆ ಹಾಗೂ ಪವರ್ಫುಲ್ ಆಗಿರುತ್ತೆ. ಗಾಂಧೀಜಿ ಮಾಡಿದ ತಪ್ಪುಗಳಿಗೆ ಈ ದೇಶದ ಕಾನೂನು ಖಂಡಿತ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾರದು. ಹಾಗಾಗಿ ಕಾನೂನನ್ನ ನಾನೇ ನನ್ನ ಕೈಗೆ ತಗೊಂಡು ಅವರ ಕೃತ್ಯಗಳಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದ್ದೇನೆ. ನಿಮ್ಮೆಲ್ಲರ ಕಣ್ಣಲ್ಲಿ ನಾನೊಬ್ಬ ಆರೋಪಿ. ನಾನು ಮಾಡಿದ ಕೆಲಸಕ್ಕೆ ನನಗೆ ಶಿಕ್ಷೆಯಾಗುತ್ತೆ ಅಂತ ಗೊತ್ತು. ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ನಾನು ಅದನ್ನು ಅನುಭವಿಸ್ತೀನಿ. ನನಗೆ ಯಾರೊಬ್ಬರದೇನೂ ಬೇಕಾಗಿಲ್ಲ. ಪ್ರಾಮಾಣಿಕ ಇತಿಹಾಸಕಾರರು ದೇಶದ ಇತಿಹಾಸವನ್ನು ಬರೆಯುವಾಗ ಖಂಡಿತ ನನ್ನ ಕೆಲಸವನ್ನು ಶ್ಲಾಘಿಸುತ್ತಾರೆ. ದೇಶದ ಜನರು ಒಂದಲ್ಲ ಒಂದು ದಿನ ನನ್ನನ್ನು ಅರ್ಥ ಮಾಡಿಕೊಳ್ತಾರೆ ಎಂದು ಕೋರ್ಟ್ನಲ್ಲಿ ಗೋಡ್ಸೆ ನಿರ್ಭಯವಾಗಿ ನುಡಿತಾರೆ. ಇನ್ನು ಗೋಡ್ಸೆ ಕೋರ್ಟ್ನಲ್ಲಿ ಹೇಳಿದ ಯಾವ ವಿಷಯಗಳು ಸಾರ್ವಜನಿಕರಿಗೆ ತಿಳಿಯಬಾರದು ಎಂದು ಎಲ್ಲ ಮಾಧ್ಯಮದವರ ಮೇಲೆ ಭಾರತ ಸರ್ಕಾರ ನಿರ್ಬಂಧವನ್ನು ಹೇರುತ್ತೆ. ಹಾಗಾಗಿ ತನ್ನ ಈ ವಿಷಯಗಳು ಜನರಿಗೆ ತಲುಪಿಸಬೇಕು ಎಂಬ ಕಾರಣಕ್ಕಾಗಿ ಗೋಡ್ಸೆ ಇವೆಲ್ಲವನ್ನ ಒಂದು ಪುಸ್ತಕದಲ್ಲಿ ಬರೀತಾರೆ. ಆದರೆ ಈ ಪುಸ್ತಕದ ಬಿಡುಗಡೆಗೆ ಭಾರತ ಸರ್ಕಾರ ಅನುಮತಿಯನ್ನು ನೀಡೋದಿಲ್ಲ. ಅದು ಎಲ್ಲಿಯವರೆಗೆ ಅಂದರೆ ಈ ಪುಸ್ತಕ ಬಿಡುಗಡೆಯಾಗುವಷ್ಟು ಹೊತ್ತಿಗೆ 2015ನೇ ವರ್ಷದ ಕೊನೆ ಬಂದಿರುತ್ತೆ. ನಾನು ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳೆಲ್ಲವೂ ಈ ಪುಸ್ತಕದಿಂದನೇ ಪಡೆದದ್ದಾಗಿವೆ. ಯಾರಿಗಾದರೂ ಈ ಬಗ್ಗೆ ಹೆಚ್ಚು ತಿಳಿಯಲು ಆಸಕ್ತಿ ಇದ್ರೆ ಅವರು ಈ ಗೋಡ್ಸೆ ಬರೆದ ಪುಸ್ತಕ ವೈ ಐ ಕಿಲ್ಡ್ ಗಾಂಧಿ ಅನ್ನೋದನ್ನ ಓದಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಥರದ ಇನ್ನಷ್ಟು ವಿಡಿಯೋಗಳು ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್.